ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ, ಏನಂತ ಹೇಳ್ರಿ, ನಾನು ನಿಮ್ಗೆ ಗೊತ್ತಿರುತ್ತೆ ಈ ಬ್ಯಾಗ್ ತೊಗೊಂಡಾಗ ಹಾಸ್ಪಿಟಲ್ ಚೆಕಪ್ಗೆ ಹೋಗ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅಮ್ಮ ಮನೆಗೆ ಬಂದಾದಮೇಲೆ ಇದು ಹೋಗ್ತಿರುವಂತಹ 2ನೇ ಹಾಸ್ಪಿಟಲ್ ಚೆಕಪ್ಪು. ಸೀಮಂತ ಆಗಿ ಬಂದು ಸೆಕೆಂಡ್ ಡೇ 3rd ಡೇ ಅನಿಸುತ್ತೆ ಚೆಕಪ್ಗೆ ಹೋಗಿದ್ದೆ. ಸೊ ಇವಾಗ ನೆಕ್ಸ್ಟ್ ವೀಕ್ ಬರೋಕ್ಕೆ ಹೇಳಿದ್ರು, ಮತ್ತು 1 ವೀಕ್ ಆಯಿತು. ಸೊ ಇವಾಗ ನಾವು ಹಾಸ್ಪಿಟಲ್ ಚೆಕಪ್ಗೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ಮತ್ತು ಅಮ್ಮ ಇಬ್ಬರೇ ಹೋಗ್ತಿರೋದು. ನನ್ನ ತಮ್ಮ ಡ್ರಾಪ್ ಮಾಡ್ತಾನೆ, ಅಂದರೆ ನಮ್ಮೂರಿಗೆ ಬಸ್ ಇಲ್ಲ ಸರಿಯಾಗಿ. ಸೊ ಒಂದು ಸ್ವಲ್ಪ ದೂರ ಆದಮೇಲೆ ಏನು ಡ್ರಾಪ್ ಮಾಡ್ತಾನೆ. ಇವತ್ತಿನ ಪೂರ್ತಿ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಂಡಿರಿ. ಮತ್ತು ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ತಪ್ಪದೆ ಒಂದು ಲೈಕ್ ಮಾಡಿ. ಸೊ ಇವಾಗ 3 ಜನ ಹೋಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಅನ್ಕೋಬೋದು, ಏನಪ್ಪ 3 ಜನ ಹೋಗ್ತಿದ್ರೆ ಪ್ರೆಗ್ನೆಂಟ್ ಲೇಡಿ ಇದ್ದಾರೆ ಅಂತ ಅಂದ್ಕೊಂಡು. ನನಗೆ ಆರಾಮಾಗಿ ಹಿಂದೆಗಡೆ ಕುತ್ಕೊಂಡಿದ್ದೀನಿ, ಸಾಕಷ್ಟು ಜಾಗ ಇದೆ. ಮತ್ತು ಏನಂತ ಹೇಳಿದ್ರೆ ನಮ್ಮೂರಿಗೆ ಸರಿಯಾಗಿ ಬಸ್ ಇಲ್ಲ, ಅಂದರೆ ಕರೆಕ್ಟ್ ಟೈಮ್ಗೆ ಬಸ್ ಇಲ್ಲ. ನಾವು ಹೋಗ್ತಿರೋ ಟೈಮ್ಗೆ 1-2 ಬಸ್ ಇದೆ ಅಷ್ಟೇ ವಿಲೇಜು. ಸೊ ಅದಾದಮೇಲೆ ಮೇನ್ ರೋಡ್ಗೆ ಹೋಗ್ಬೇಕಂದ್ರೆ ಒಂದು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವನು 3 ಕಿಲೋಮೀಟ್ರ್ ಡ್ರಾಪ್ ಮಾಡ್ತಾನೆ. ಅದಾದಮೇಲೆ ನಾನು ಅಮ್ಮ ಬಸ್ಸಲ್ಲಿ ಹೋಗ್ತೀವಿ. ಸೊ ನಾವು ಹೋಗ್ತಿರೋದಲ್ಲಿ ಹಾಸ್ಪಿಟಲ್ ಅಂತ ಹೇಳಿದ್ರೆ ನಮ್ಮೂರಿಂದ ಒಂದು 20 ಕಿಲೋಮೀಟ್ರ್ ಇದೆಯಾ, ಒಂದು 15 ಕಿಲೋಮೀಟ್ರ್ ಇದೆ ಅನಿಸುತ್ತೆ, ಅಷ್ಟು ಇಲ್ಲ, ಕಮ್ಮಿ ಇರ್ಬೋದು. ಸೊ ಅದು ಗೌರ್ಮೆಂಟ್ ಹಾಸ್ಪಿಟಲೇ. ಅಲ್ಲೂ ನಮ್ಮ ಹಸ್ಬೆಂಡ್ ಊರಲ್ಲಿ ಇರ್ಬೇಕಾದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ಲೇ ತೋರಿಸ್ಕೊಂಡಿದ್ದು, ಇಲ್ಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ತೋರಿಸ್ಕೊತಾ ಇರೋದು. ಇವಾಗ ಅವ್ನು ಡ್ರಾಪ್ ಮಾಡಿ ಹೋದ, ನಮ್ಮ ಬಸ್ ಹತ್ಕೊಂಡಿದ್ದೀವಿ. ಫಸ್ಟು ನನಗೆ ಸೀಟ್ ಇರಲಿಲ್ಲ, ಆಮೇಲೆ ಯಾರೋ ಒಂದು ಆಂಟಿ ಪಾಪ ಸೀಟ್ ಬಿಟ್ಕೊಟ್ರು. ಆಮೇಲೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ರಲ್ವ ಅವರು ಕೂಡ ಹಿಡಿದೋದ್ರು. ಆಮೇಲೆ ಅಮ್ಮ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಅಡಿಕೆಲ್ಲ ಹಾಕ್ಕೊತಾ ಇದ್ದಾರೆ. ಇದು ಹಾಸ್ಪಿಟಲ್ ಎಂಟ್ರೆನ್ಸ್. ಸೊ ಬಂದ ತಕ್ಷಣ ಗಣಪತಿ ವಿಗ್ರಹ ಇಟ್ಟಿದ್ದಾರೆ. ಇದು ಹಾಸ್ಪಿಟಲ್ ಮುಂದೆಗಡೆ ಈ ರೀತಿ ಇದೆ. ಸೊ ಇದು ಹಾಸ್ಪಿಟಲ್ ಪೂರ್ತಿ ಕವರ್ ಮಾಡಿಕೊಂಡೆ, ಬಟ್ ಒಳಗೆ ಹೋದ್ಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಹೋಗಿ ಬ್ಲಡ್ ಕೊಟ್ಬಿಟ್ಟು BP ಎಲ್ಲ ತೋರಿಸ್ಕೊಂಡು ಬಂದಿದ್ದೀವಿ ಅನಿಸುತ್ತೆ. ಫಸ್ಟ್ ಹೋಗ್ಬೇಕಾದ್ರೆ ಒಳಗೆ ಹೋಗ್ಬೇಕಾದ್ರೆ ಈ ವಿಡಿಯೋ ಬಂದುಬಿಟ್ಟು ಈಚೆಗಡೆ ಬಂದಿದ್ದೀವಿ. ಹೌದು ಕರೆಕ್ಟು. ಆಮೇಲೆ ಬಂದಾದಮೇಲೆ ಟೀ ಕುಡಿಯೋಣ ಅಂತ ಹೇಳ್ತು. ಅಂದರೆ ಅಮ್ಮ ಅವರು ಬ್ಲಡ್ ರಿಪೋರ್ಟು 4 ಕೊಡೋಕ್ಕೆ 4 ಅವರ್ಸ್ ಆಗುತ್ತೆ, ಅಂದರೆ 2:30ಗೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿ ತನಕ ಏನು ಮಾಡೋದು ಅಂತ ಹೇಳ್ಬಿಟ್ಟು ಟೀ ಕುಡಿಯೋಣ ಅಂತ ಹೇಳಿ ಅಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ, ಅಂದರೆ ಹಾಸ್ಪಿಟಲ್ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಟೀ ಶಾಪ್ ಇತ್ತು. ಸೊ ಅಂದರೆ ಹೋಟ್ಲಿಗೆ ಹೋಗೋಣ, ಕೂತ್ಕೊಂಡು ಆರಾಮಾಗಿ ಕುಡಿಯೋಣ ಅಂಥೇಳಿ ಒಂದು ಸಾಕಷ್ಟು ನೋಡಿದೆ ಪಕ್ಕದಲ್ಲಿ, ಅದು ಹೋಟೆಲ್ಸೇ ಕಾಣಿಸಿಲ್ಲ. ಆಮೇಲೆ ಹೋಗಿ ಟೀ ಕುಡಿದ್ಬಿಟ್ಟು ಅಲ್ಲೇ ಸ್ವಲ್ಪ ಮಸೀದಿ ಹತ್ರ ಕೂತ್ಕೊಂಡಿದ್ದುಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂಥೇಳಿ ಕೂತ್ಕೊಂಡಿದ್ರೆ ಪಕ್ಕದಲ್ಲಿ ಹಾಗೆ ಮರಗಳ ಮೇಲೆ ಎಷ್ಟೊಂದು ಕೋತಿಗಳು ಫುಲ್ಲು ಓಡಾಡ್ಕೊಂಡಿದ್ವು. ಮತ್ತು ನೋಡಿರಿ ನಾವು ಕೂತಿದ್ರಲ್ಲ ಅದ್ರ ಮೇಲೆಗಡೆನೇ ಹೋಗ್ತಾ ಇದ್ದಾವೆ. ಆಮೇಲೆ ಯಾಕೆ ಸುಮ್ಮನೆ ಮೇಲೆ ಹಾರಿಬಿಟ್ರೆ, ಮತ್ತು ಬ್ಯಾಗ್ ಬೇರೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಅಮ್ಮಂಗೆ ಕರ್ಕೊಂಡು ನಾನು ಹೋಗ್ಬಿಟ್ಟೆ. ಅಂದರೆ ಹಾಸ್ಪಿಟಲ್ ಹತ್ರನ ಹೋಗೋಣ, ಇಲ್ಲಾಂದರೆ ಬೇರೆ ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೀನಿ. ಇದು ಹೋಟೆಲ್ಗೆ ಬಂದಿದ್ದೀವಿ. ಇದು ಯಾವಾಗ ಅಂತ ಹೇಳಿದ್ರೆ ನಾವು ಅಲ್ಲಿಂದ ಏನು ಬಸ್ ಸ್ಟ್ಯಾಂಡಿಂದ ಹೊರಟ್ರಿ ನೋಡು, ಹೊರಟಾದ್ಮೇಲೆ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ರಿಪೋರ್ಟ್ ತೊಗೊಂಡು ಹಾಸ್ಪಿಟಲ್ ಚೆಕಪ್ ಡಾಕ್ಟರ್ನ ನೋಡಿ ಮುಗಿಸ್ಕೊಂಡು ಆಮೇಲೆ ಬಂದು ಊಟ ಮಾಡಿ ಬರ್ತಾ ನೋಡಿ ಬೇಕ್ರಿಗೆ ಹೋಗಿ ದೂದ್ ಪೇಡ ತೊಗೋಬೇಕು, ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ದೂದ್ ಪೇಡ ತೊಗೊಂಡು ನೀರು ಕುಡ್ಕೊಂಡು ಬಸ್ ಹತ್ತಿದ್ದೀವಿ. ಸೊ ಇಲ್ಲಿ ತನಕ ವೀಡಿಯೋ ಏನು ಬಸ್ ಹತ್ಬಿಟ್ಟು ಬಂದಿದ್ದೀವಿ. ಇವಾಗ ಮುಗೀತು. ಅದಾದಮೇಲೆ ಮತ್ತೆ ಇಳ್ಕೊಂಡು ಏನು ಹೇಳ್ದೆ ನಾನು ಫಸ್ಟ್ ನಿಮಗೆ, ನಮ್ಮೂರಿಂದ ಮೇನ್ ರೋಡ್ಗೆ ನಡ್ಕೊಂಡು ಹೋಗಬೇಕು ಅಂತ. ಸೊ ಮತ್ತೆ ಬಂದಾದ್ಮೇಲೆ ಮತ್ತೆ ನಡ್ಕೊಂಡು ಹೋಗ್ಬೇಕಲ್ಲ, ಆವಾಗ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿದೆ. ಸೊ ಅವ್ರ ಜೊತೆ ಇವಾಗ ಮನೆಗೆ ಬರ್ತಾ ಇದ್ದೀವಿ. ಇನ್ನೇನು 1.5 ತಿಂಗಳು ಗೊತ್ತಿತ್ತಾನೆಮ್ಮ, ಇನ್ನು 1.5 ತಿಂಗಳ ಪಾಪ ಬರ್ತೈತೆ. ನೀವು ಇವಾಗ ಇಲ್ಲಿ ತನಕ ವೀಡಿಯೋನ ನೋಡಿದ್ದೀರಾ ಅಂತ ಹೇಳಿದ್ರೆ ನಾವು ಮನೆಗೆ ಬರ್ತಾ ಇದ್ದೀವಿ ಆಟೋದಲ್ಲಿ. ಸೊ ಅಲ್ಲಿವರೆಗೂ ವೀಡಿಯೋನ ನೋಡಿರ್ತೀರ. ಸೊ ಅದಾದಮೇಲೆ ನಾನು ವೀಡಿಯೋನ ಸ್ಟಾಪ್ ಮಾಡಿಕೊಂಡೆ. ಅಂದರೆ ಮನೆಗೆ ಬಂದಾದಮೇಲೆ ಫುಲ್ ಟಯರ್ಡ್ ಆಗಿತ್ತು. ಅಲ್ಲಿ ಬ್ಲಡ್ ಕೊಟ್ಟಾದಮೇಲೆ 4 ಅವರ್ಸ್ ವೆಯ್ಟ್ ಮಾಡಿದ್ರಿ ನಾವು. 10 ಗಂಟೆಗೆ ಬ್ಲಡ್ ಕೊಟ್ಟಿದ್ದಕ್ಕೆ 2 ಗಂಟೆವರೆಗೂ ಕೂಡ ಅಲ್ಲೇ ವೆಯ್ಟ್ ಮಾಡಿ ಆಮೇಲೆ ಹೋಗಿ ಡಾಕ್ಟರ್ ಚೆಕಪ್ ಮುಗಿಸ್ಕೊಂಡು ಆಮೇಲೆ ಹೋಟೆಲ್ಗೆ ಹೋಗಿದ್ದೀರ ನೋಡಿದ್ದೀರಲ್ಲ ನೀವು. ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು, ಊಟ ಅಂತ ಹೇಳಿದ್ರೆ 2 ಮಸಾಲೆ ದೋಸೆ ಮತ್ತು ಅನ್ನ ಸಾಂಬಾರು ತಿನ್ಕೊಂಡು ಬಂದ್ರಿ. ಸೊ
ಇವತ್ತಿನ ಪೂರ್ತಿ ವ್ಲಾಗ್ ನೋಡಿದ್ದೀರಾ ನೀವು. ಸೊ ಮನೆಗೆ ಬಂದಾದ್ಮೇಲೆ ಟಯರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋನ ತೆಗಿದ್ದಿಲ್ಲ. ಇವಾಗ ಟೈಮ್ ಎಷ್ಟು ಅಂತ ಹೇಳಿದ್ರೆ 6 ಗಂಟೆ ಈವ್ನಿಂಗ್. ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಮನೆಯಲ್ಲಿ ಬಟ್ಟೆಗಳೆಲ್ಲ ಮಡ್ಚೋದಿತ್ತು, ಅವೆಲ್ಲ ಮಡಚಿ ಸ್ವಲ್ಪ ಬೀರು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ 6 ಗಂಟೆ ಇವಾಗ ಎಲ್ಲ ಫುಲ್ ರೆಸ್ಟ್ ಎಲ್ಲ ಮುಗಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ವ್ಲಾಗ್ ನನಗಿವತ್ತು ಏನಂತ ಹೇಳಿದ್ರೆ ಬೇಗ ಹೋಗಿ ಬೇಗ ಬರೋಣ ಅಂತ ಹೋಗಿದ್ರು ಲೇಟ್ ಆಗೋಯಿತು. ಲಾಸ್ಟ್ ವೀಕ್ ಹೋಗಿದ್ವಿ ನಾವು, ಅಂದರೆ ಸೀಮಂತ ಮುಗಿಸ್ಕೊಂಡು ಬಂದಾದಮೇಲೆ ಮಂಗಳವಾರ ಒಂದು ಚೆಕಪ್ ಹೋಗಿದ್ವಿ. ಸೊ ಅವರು ಈ ವಾರ ಮತ್ತೆ ಬರೋಕ್ಕೆ ಹೇಳಿದ್ರು, ಅದಕ್ಕೆ ಈ ವಾರ ಹೋಗಿದ್ವಿ. ಇವಾಗ ಏನಂತ ಹೇಳಿದ್ರೆ ಬ್ಲಡ್ ಟೆಸ್ಟ್ ಮಾಡಿದ್ರು, BP, ವೆಯ್ಟ್, ಮಗುದು ಹಾರ್ಟ್ ಬೀಟ್ ಚೆಕ್ ಮಾಡಿದ್ರು. ಸೊ ಎಲ್ಲನೂ ನಾರ್ಮಲ್ ಆಗಿದೆ ಅಂತ ಹೇಳ್ಬಿಟ್ಟು 2 ವಾರ ಬಿಟ್ಕೊಂಡು ಆಮೇಲೆ ಬನ್ನಿ, ಅಷ್ಟರಲ್ಲಿ ಏನಾದರೂ ಪೇಯ್ನ್ ಬಂದರೆ ಬರೋಕ್ಕೆ ಹೇಳಿದ್ದಾರೆ. ಹಂಗಿಲ್ಲ ಅಂತ ಹೇಳಿದ್ರೆ 2 ವೀಕ್ಸ್ ಆದಮೇಲೆ ಚೆಕಪ್ ಬರೋಕ್ಕೆ ಹೇಳಿದ್ದಾರೆ. ಸೊ ಇಷ್ಟೇ, ಇವತ್ತೇನು ಬೇರೆ ಏನು ಎಕ್ಸ್ಟ್ರಾ ಏನು ಮಾಡಲ್ಲ. ವೆಯ್ಟ್ 2 kg ಕಮ್ಮಿ ಆಗಿದ್ದೀನಿ, ಏನಂತ ಗೊತ್ತಿಲ್ಲ, ಮಷಿನ್ ಪ್ರಾಬ್ಲಮ್ಮೋ ಇಲ್ಲ ನಿಜವಾಗ್ಲೂ 2 kg ಸಣ್ಣ ಆಗಿದ್ದೀನ ಗೊತ್ತಿಲ್ಲ. ಸೊ ಇಷ್ಟು, ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೆ ನಾನು, ಏನಂತ ಹೇಳಿದ್ರೆ ಬ್ಲಡ್ ಯಾವಾಗೂ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡ್ತಿದ್ನಲ್ಲ ಬ್ಲಡ್ ಟೆಸ್ಟ್ಗೆ. ಸೊ ಅವಾಗ ಕೈಯಲ್ಲಿ ಈಸಿಯಾಗಿ ತಗೊತಿದ್ರು, ಅಂದರೆ ಬೆಲ್ಟ್ ಹಾಕ್ಬಿಟ್ಟು. ಸೊ ಇವತ್ತೇನಂತ ಹೇಳಿದ್ರೆ ಏನಪ್ಪ ಅದು ಬೆಲ್ಟೇನೋ ಹಾಕಿಲ್ಲ, ಏನು ಕೈ ಯಪ್ಪ ಹೊಡಿತಾನೆ, ಹೊಡೆದ್ಬಿಟ್ಟು ಟೈಟ್ ಮಾಡೋತಾನೆ, ಫುಲ್ಲು ಟೈಟ್ ಮಾಡ್ತಾಯಿದ್ದೀನಿ. ಆದ್ರೂ ಯಾವಾಗೂ ತಗೊಳ್ಳೋದಕ್ಕಿಂತ ದಾಟಿ ಮುಂದೆ ತಗೊಬಿಟ್ಟಿದ್ದಾರೆ ಡಿಫ್ರೆಂಟಾಗಿ. ಬ್ಲಡ್ ತೊಗೊಂಡಾದ್ಮೇಲೆ ಅಂದ್ರೆ ಕೈ ಲೂಸ್ ಬಿಟ್ಟೆ, ಆಮೇಲೆ ನೋಡಿದ್ರೆ ಫುಲ್ ಮುಂದೆ ಚುಚ್ಚಿಬಿಟ್ಟಿದ್ದಾನೆ. ಯಪ್ಪ, ಸೂಜಿ ಇಂಜೆಕ್ಷನ್ ಒಳಗೇನೇ ಇದೆ. ಅದನ್ನು ನೋಡಿಬಿಟ್ಟು ಇನ್ನೂ ಸ್ವಲ್ಪ ನೋವೇ ಜಾಸ್ತಿ ಆಗಿಬಿಡ್ತು. ಅದೊಂದು ಡಿಫ್ರೆಂಟಾಗಿ ನಡೀತು. ಆಮೇಲೆ ಮಗುದು ಹಾರ್ಟ್ ಬೀಟ್ ನೋಡಬೇಕಾದ್ರೂ ಅಷ್ಟೇನೆ, ಯಾವಾಗಲೂ ಈಸಿಯಾಗಿ ಹೋಗಿ ಸ್ವಲ್ಪ ಜೆಲ್ ಹಾಕ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಕೇಳಿಸ್ಕೊಂಡು 2 ನಿಮಿಷ ಅಷ್ಟೇನೆ ಬಂದುಬಿಡ್ತಿದ್ರಿ. ಸೊ ಇವಾಗ ಇಲ್ಲಿ ಹೊಸದಾಗಿ ಏನಂತ ಹೇಳಿದ್ರೆ ಜೆಲ್ ಹಾಕಿ ಒಂಥರ ರೌಂಡಾಕಿತ್ತು, ಅದನ್ನು ಇಟ್ಬಿಟ್ಟು ನನ್ನ ಕೈಯಲ್ಲಿ ಹಿಡ್ಕೊಳಕ್ಕೆ ಹೇಳಿದ್ರು, ಹಿಡ್ಕೊಂಡೆ. ಆಮೇಲೆ ಮಗು ಮೂಮೆಂಟ್ ಗೊತ್ತಾದಾಗ ಎಲ್ಲನೂ ಒಂದು ಬಟನ್ ಪ್ರೆಸ್ ಮಾಡೋಕ್ಕೆ ಹೇಳಿದ್ರು. ಸೊ ಅದನ್ನು ಪ್ರೆಸ್ ಮಾಡ್ತಿದ್ದೆ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ ಥರ ಆಯಿತು. ಅಲ್ಲೊಂದು 10 ನಿಮಿಷ ಆಯಿತು, ಅಂದರೆ ಸ್ವಲ್ಪ ನಿಧಾನ. ಮತ್ತು ಬ್ಲಡ್ ರಿಪೋರ್ಟ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಿಗೆ ಕೊಡ್ತಾರೆ ಲೇಟ್ ಅಂತ ಗೊತ್ತುಬಿಟ್ಟು, ಇಷ್ಟೊಂದು ಲೇಟ್ ಅಂತ ಗೊತ್ತಿರಲಿಲ್ಲ. ಅಂದರೆ 1 ಅವರ್ 2 ಅವರ್ ವೆಯ್ಟ್ ಮಾಡಿದ್ದೀನಿ. ಸೊ ಇಲ್ಲಿ 4 ಅವರ್ಸ್ ವೆಯ್ಟ್ ಮಾಡಿದ್ವಿ ಕಂಟಿನ್ಯೂಸ್ ಆಗಿ. ಆಮೇಲೆ ಹೆಂಗೆ ಟೈಮ್ ಪಾಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಹಾಸ್ಪಿಟಲ್ ಅಂದರೆ ಏನು ಬಸ್ ಸ್ಟ್ಯಾಂಡಿಂದ ಬಂದಾದಮೇಲೆ ಇನ್ನೂ 2 ಅವರ್ ಟೈಮ್ ಇತ್ತು. 2-2.5 ಅವರ್ ಟೈಮ್ ಇತ್ತು. ಆಮೇಲೆ ಬಂದುಬಿಟ್ಟು ಹಾಸ್ಪಿಟಲಲ್ಲಿ ಬ್ಲಡ್ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಪಕ್ಕದಲ್ಲಿ ಫುಲ್ಲು ಮರಗಳು ಮತ್ತು ಒಂದು ಪೀಸ್ ಫುಲ್ಲಾಗಿ ಜಾಗ ಇತ್ತು. ಸೊ ಅಲ್ಲೋಗಿ ಕುತ್ಕೊಂಡ್ವಿ. ಇವತ್ತೇನಂತ ಹೇಳಿದ್ರೆ ಮೊಬೈಲಲ್ಲಿ ಬ್ಯಾಲೆನ್ಸೇ ಇರಲಿಲ್ಲ. ಎಷ್ಟು ಒಂದು 5-6 ಡೇಸ್ ಆಯಿತು ಬ್ಯಾಲೆನ್ಸ್ ಖಾಲಿಯಾಗಿ ಮೊಬೈಲಲ್ಲಿ. ಆಮೇಲೆ ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿಬಿಟ್ಟು, ಅಂದರೆ ಅವರೇ ಮಾಡಿದ್ರು ಆ ಟೈಮ್ ಕರೆಕ್ಟಾಗಿ. ಮಾಡಾದಮೇಲೆ ನಂಗೆ ಬೇಕು ಕರೆನ್ಸಿ ಇಲ್ಲ, 3 ಅವರ್ ನಂಗೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಕಳಿಸು ಅಂತೇಳಿ ಫೋರ್ಸ್ ಮಾಡಿ ಬ್ಯಾಲೆನ್ಸ್ ಹಾಕ್ಸ್ಕೊಂಡು ರೀಚಾರ್ಜ್ ಮಾಡಿಸ್ಕೊಂಡು, ಆಮೇಲೆ ನಾನು ಅಮ್ಮ ಇಬ್ಬರು ಫೋನ್ ನೋಡಿಕೊಂಡು ಕಾಮಿಡಿಗಳು ಅವು ಇವು ನೋಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡಿ 1:30 ತನಕ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ 1:30 ಹೋಗಿ ಕೇಳಿದ್ದಕ್ಕೆ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳಿದ್ರು. ಆಮೇಲೆ 2 ಗಂಟೆಗೆ ಹೋಗಿದ್ದಕ್ಕೆ 2 ಗಂಟೆಗೆ ರಿಪೋರ್ಟ್ ಕೊಟ್ಟರು. ತೋರಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ 2:30. ಮತ್ತು ನಮ್ಮ ಬಸ್ ಸ್ಟ್ಯಾಂಡಿಗೆ ಬಂದರೆ ಮೇನ್ ರೋಡ್ ಬಸ್ ಸ್ಟ್ಯಾಂಡಿಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ 3 ಗಂಟೆ ಆಗಿತ್ತು. ಮನೆಗೆ ಬರೋಷ್ಟರಲ್ಲಿ 3:30, 3:45 ಆಗಿತ್ತು. ಸೊ ಇಷ್ಟು ಇವತ್ತು ಫುಲ್ಲು ಎಲ್ಲ ಕಡೆ ವೆಯ್ಟ್ ಮಾಡಿ ಬರೋದೇ ಆಗೋಯಿತು. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಕರೆಕ್ಟ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನನಗೆ ಪವರ್ ಬರುತ್ತೆ ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.